ಇವತ್ತು ನಮ್ಮ ಟಿವಿ9 ಎಕ್ಸ್ಪೋಗೆ ಮಾನ್ಯ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಅವರು ಬಂದಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡ್ಸೋಣ. ಸರ್, ಮೊದಲೇದಾಗಿ ಕಾರ್ಯಕ್ರಮಕ್ಕೆ ಬಂದಿದ್ದು ಭಾಳ ಖುಷಿ ಆಯಿತು. ಯಾಕಂದರೆ ನಿಮ್ಮಂತ ಒಬ್ಬ ಯಂಗ್ಸ್ಟರ್ ಸಚಿವರಾಗಿರೋದು ನಮಗೂ ಕೂಡ ಖುಷಿಯ ವಿಚಾರ. ಸೊ ನಿಮಗೆ ಎಕ್ಸ್ಪೋಗೆ ಬಂದಿರೋದು ಹೇಗೆ ಅನ್ನಿಸ್ತು? ಈ ಒಂದು ವೇದಿಕೆ ಬಗ್ಗೆ ಹೇಳೋದಾದ್ರೆ. ಇಲ್ಲ, ಭಾಳ ಸಂತೋಷ ಆಗುತ್ತೆ. ಇಂಥ ಎಕ್ಸ್ಪೋಗಳಿದ್ದಾಗ ಮಕ್ಕಳಿಗೆ ಅದು ಭಾಳ ಒಂದೇ ವೇದಿಕೆಯಲ್ಲಿ, ಒಂದೇ ಜಾಗದಲ್ಲಿ, ಒಂದೇ ಸೂರಲ್ಲಿ ಅವರಿಗೆಲ್ಲ ಥರದ ಮಾಹಿತಿ ಅಷ್ಟು ಈಸಿಯಾಗಿ ಸಿಗಲ್ಲ. ನೀವು ಇಂಥದ್ದನ್ನೆಲ್ಲ ಟಿ ವಿ ಎಲ್ಲ ಹಾಕಿದಾಗ ದೂರದಿಂದ ಮಕ್ಕಳು ಬರ್ತಾರೆ. ಈಗ ತಾನೇ ನಿಮ್ಮ ಎಮ್ ಡಿ ಅವರು ಕೂಡ ಹೇಳ್ತಾ ಇದ್ರು, ನಾವು ಹುಬ್ಳಿ, ಧಾರವಾಡ, ಗುಲ್ಬರ್ಗ ಅಲ್ಲೆಲ್ಲ ಮಾಡ್ತೀವಿ ಅಂತ. ಮಾಡಬೇಕು, ಯಾಕೆಂದರೆ ಮಕ್ಕಳಿಗೆ ಟ್ಯಾಲೆಂಟ್ ಅನ್ನೋದು ಒಳಗಡೆ ಇರ್ತದೆ. ಅದನ್ನ ಆಚೆ ತೆಗೆಯೋದಕ್ಕೆ ದೀಸ್ ಆರ್ ಆಲ್ ಬ್ರಿಡ್ಜಸ್, ಇದೆಲ್ಲ ಸೇತುವೆಗಳು. ಅಲ್ಲಿಂದ ಅವ್ರು ಸೆಲೆಕ್ಟ್ ಮಾಡ್ಕೊಳ್ತಾರೆ ನಾವು ಯಾವ ಕಡೆಗೆ ಹೋಗಬೇಕಂತ. ಸೊ ಅಂಥ ವೇದಿಕೆಯನ್ನು ಮಾಡಿದರೆ ಆಮೇಲೆ ನೀವು 9-10ನೇ ವರ್ಷ ಈಗ ಮಾಡ್ತಾ ಇರೋದು ಅಂದರೆ ಅಲ್ಲಿಗೆ ಇಷ್ಟೊಂದು ಜನರು ಇನ್ಸ್ಟಿಟ್ಯೂಷನ್ಸ್ ಅವರು ಬಂದಿದ್ದಾರೆ ಅಂದರೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇಟ್ಕೊಂಡಿದ್ದಾರೆ. ಬಿಕಾಸ್ ಅವರಿಗೂ ಅನುಕೂಲ ಆಗ್ತಾ ಇದೆ, ಮಕ್ಕಳಿಗೂ ಅನುಕೂಲ ಆಗ್ತಾ ಇದೆ. ಮಕ್ಕಳು ಬರ್ತಾರೆ. ಒಂದು 15-20 ಸಾವಿರ ಮಕ್ಕಳು ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಹೇಳಿದರೆ 15-20 ಸಾವಿರ ಮಕ್ಕಳ ಒಂದು ಭವಿಷ್ಯನ ರೂಪಿಸ್ತಕ್ಕಂಥ ಒಂದು ವೇದಿಕೆಯನ್ನು ಟಿವಿ9 ಅವರು ಸೃಷ್ಟಿ ಮಾಡಿರೋದು ಅದು ಭಾಳ ಚಿಕ್ಕ ಕೆಲಸ ಅಲ್ಲ, ಅದು ಭಾಳ ದೊಡ್ಡ ಕೆಲಸನೇ. ಇಂಥದಕ್ಕೆ ನಾನು ನಿಜವಾಗ್ಲೂ ಶುಭವನ್ನು ಕೋರ್ಲಿಕ್ಕೆ ಇಷ್ಟಪಡ್ತೀನಿ. ಇದಾಗಬೇಕು. ನನ್ನ ಇಲಾಖೆಯಲ್ಲೂ ಕೂಡ ನಾವು ಈಗ ನೀಟು ಇದನ್ನೆಲ್ಲ ಫ್ರೀಯಾಗಿ ಮಾಡ್ತೀವಿ. ಪಾಪ ಮಕ್ಕಳಿಗೆ ಆರ್ಥಿಕವಾಗಿ ಕಷ್ಟ ಇರ್ತದೆ. ಆದರೆ ಇಲ್ಲಿ ಏನಂತ ಹೇಳಿದರೆ ಮಾಹಿತಿ ಕೊಡೋದು ಒಂದು, ದೆನ್ ದೇ ಕ್ಯಾನ್ ಗೋ ಆ್ಯಂಡ್ ರೈಟ್ ದೇರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಅದಾದಮೇಲೆ ದೇ ಕ್ಯಾನ್ ಸೆಲೆಕ್ಟ್ ವಾಟ್ ಎವರ್ ದೇ ವಾಂಟ್, ಬಿಕಾಸ್ ಎಲ್ಲದು ಕೂಡ ನೋಡಿರ್ತಾರೆ. ಆದರೆ ಇದರಲ್ಲಿ ನಮಗೆ ಇನ್ನೊಂದು ಏನಂದರೆ, ಬೇಕಾದ್ರೆ ಕೆಲಸದ ಈಗ ಏನೋ ಶಿಕ್ಷಣ ತಗೊಳ್ಳೋದಕ್ಕೆ ನಿಮಗೆ ಆರ್ಥಿಕವಾಗಿ ಸಹಾಯವನ್ನು ಬ್ಯಾಂಕಿಂದ ಏನು ತಗೊಳ್ತಾರೆ ಅದನ್ನು ಕೂಡ ನೀವು ಮಾಡಿದ್ರಿ ಅಂದರೆ ಅದು ಬಹಳ ಇಂಪಾರ್ಟೆಂಟು. ಇಲ್ಲಿ ಬಂದಾಗ ಆಮೇಲೆ ಅವರಿಗೆ ಕೌನ್ಸಿಲಿಂಗ್ ಮಾಡೋದು ಇದೆಲ್ಲ ಇದೆಯಲ್ಲ, ಅವರಿಗೊಂದು ಫ್ರೀ ಅವರ ಭವಿಷ್ಯಕ್ಕೆ ಒಂದು ಒಂದು ದ್ವಾರ ಬಾಗಿಲನ್ನು ಓಪನ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೀವು ಮಾಡಿದಿರಲ್ಲ, ಭಾಳ ಸಂತೋಷ ಆಗುತ್ತೆ. ಶುಭವಾಗಲಿ, ಒಳ್ಳೆಯದು. ಇದು ಬೇರೆಯವರು ಕೂಡ ಇಲ್ಲಿ ಬಂದಾಗ ಮಾತ್ರ ಉಪಯೋಗ ಮಾಡ್ಕೊಂಡಾಗ ಮಾತ್ರ ಅದು ಸರಿಯಾಗ್ತದೆ. ಅದಕ್ಕೆ ನಾನೊಬ್ಬ ಸಚಿವನಾಗಿ ಟಿವಿ9 ಅವರು ನೀವೇನು ಈ ಕೆಲಸವನ್ನು ಮಾಡಿದಿರಿ, ರಾಜ್ಯದ 3 ದಿವಸ ನಡೆಯುತ್ತೆ ಅನಿಸುತ್ತೆ. ಸೊ ಇವತ್ತು ಮೋಸ್ಟ್ಲಿ ಮಾಹಿತಿ ಎಲ್ಲರಿಗೂ ಹೋಗ್ತದೆ. ತಗೊಳ್ಳಿ. PUC ಎಲ್ಲ ಮುಗಿದೋಗಿದೆ. ಇವತ್ತು ಲಾಸ್ಟ್ ಡೇ, 4ನೇ ತಾರೀಕು. SSLCನೂ ಮುಗಿದೋಗುತ್ತೆ. 10ನೇ ಕ್ಲಾಸಿಗೆ 11 ಇರ್ಬೋದು ಮತ್ತು 12ನೇ ಕ್ಲಾಸ್ ಅವರಿಗೆ ನಿಮಗೆ ಭವಿಷ್ಯದಲ್ಲಿ ಏನಾದ್ರು ಒಂದು ಬೇಕು ಅಂತ ಹೇಳಿದ್ರೆ ಎಲ್ಲಿರ್ತೀರ ಅಲ್ಲಿಂದ ಬಸ್ ಹತ್ತಿ ಬೇಗ ಬನ್ನಿ. ಹೆಣ್ಮಕ್ಳಾದರೆ ಫ್ರೀ ಬಸ್ಸು ಕೂಡ ಕೊಟ್ಟಿದ್ದಾರೆ ಮೊನ್ನೆ ಸಿದ್ದರಾಮಯ್ಯವರು. ಬಂದು ಇಂಥ ಇದಕ್ಕೆ ಉಪಯೋಗ ಮಾಡಿಕೊಳ್ಳಿ. ಮತ್ತು ಹುಬ್ಳಿ ಮತ್ತು ಗುಲ್ಬರ್ಗಲ್ಲೂ ನೀವು ಮಾಡ್ತೀನಿ ಅಂತ ಹೇಳಿರೋದನ್ನ ಮಾಹಿತಿಯನ್ನು ಚೆನ್ನಾಗಿ ಕೊಟ್ಟು ಅಲ್ಲಿ ಕೂಡ ಮಕ್ಕಳಿಗೆ ಸಹಾಯ ಮಾಡ್ತಕ್ಕಂಥದ್ದನ್ನು ಮಾಡಿ ಅಂತಕ್ಕಂಥದ್ದು ಹೇಳಿದೆ. ಭಾಳ ಸಂತೋಷ ಆಗ್ತದೆ, ಭಾಳ ಖುಷಿ ಆಗ್ತದೆ. ನಾವು ಕೂಡ ಮಕ್ಕಳು ಆಗಬೇಕಾಗಿತ್ತಾ ಇದನ್ನೆಲ್ಲ ನೋಡೋದಕ್ಕೆ ಅಂತ. ಯಾಕೆ ನಮಗೆ ಇಂಥ ಅವಕಾಶಗಳು ಸಿಗಲಿಲ್ಲ. ನಮ್ಮ ತಂದೆ ತಾವರೇ ಏನು ಓದ್ತೀಯೋ, ಡಾಕ್ಟ್ರ್ ಓದ್ತೀಯೋ, ಇಂಜಿನಿಯರ್ ಓದ್ತೀಯೋ, ಬರೀ ಇಷ್ಟೇ ಇತ್ತು. ಈಗ ಡಾಕ್ಟ್ರ್, ಇಂಜಿನಿಯರ್ ಬಿಟ್ಟು ಬೇಕಾದಷ್ಟಿದ್ದಾವೆ. ಅದು ಭಾಳ ಮುಖ್ಯ. ಇವತ್ತಿನ ಒಂದು ಕಾಂಪಿಟೇಟಿವ್ ಯುಗದಲ್ಲಿ ಇಂಥ ಒಂದು ವ್ಯವಸ್ಥೆ ಕೊಟ್ಟಿರೋದನ್ನ ನಿಜವಾಗ್ಲೂ ನಾನು ಮಕ್ಕಳ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ವಚ್ಛವಾದಂಥ ಕನ್ನಡ ಮಾತನಾಡುವಂಥ ಕರಾವಳಿ ಮಲೆನಾಡು ಭಾಗದಿಂದ ಬಂದಂಥವ್ರು, ಬೆಳೆದು ಬಂದಂಥವ್ರು, ನಿಮಗೆ ಯಾವ ಸಬ್ಜೆಕ್ಟ್ ಭಾಳ ಈಸಿ ಆಗ್ತಿತ್ತು, ಯಾವ ಟಫ್ ಇತ್ತು ನಿಮ್ಮ ವಿದ್ಯಾರ್ಥಿ ದೆಸೆಯಲ್ಲಿ ಅಂತ? ನನಗೆ ಸ್ವಲ್ಪ ಓದೋದ್ರಲ್ಲಿ ಅಷ್ಟೊಂದು ಇದಿರಲಿಲ್ಲ. ಯಾಕೆಂದರೆ ನಾನು ಶಿವಮೊಗ್ಗದಲ್ಲಿ ಓದಿದ್ದು. ಅಲ್ಲಿ ಏನಾಗ್ತಾಯಿತ್ತು, ಈಗ ಕೆಲವರೆಲ್ಲ ಮಾಧ್ಯಮದಲ್ಲೂ ನೀವು ನೋಡ್ತೀರಿ, ನಮ್ಮ ಶಿಕ್ಷಣ ಸಚಿವರಿಗೆ ಕನ್ನಡ ಬರಲ್ಲ ಅಂತ. ಕನ್ನಡದಲ್ಲೇ ಮಾತಾಡಿದ್ರು ಕೂಡ ಅದು ಮಾಧ್ಯಮದಲ್ಲಿ ಕೆಲವು ಸತಿ ತಪ್ಪದು. ಓದೋದ್ರಲ್ಲೆಲ್ಲ ಸ್ವಲ್ಪ ಕಷ್ಟ ಇತ್ತು ನಮಗೆ. ಇವಾಗ ಹಾಗಲ್ಲ. ಓದೋದಕ್ಕೇ ಸಪ್ರೇಟಾಗಿ, ಬರೆಯೋದಕ್ಕೇ ಸಪ್ರೇಟು, ಮ್ಯಾಥ್ಸಿಗೆ ಸಪ್ರೇಟು, ಕೆಮಿಸ್ಟ್ರಿ ಇರ್ಬೋದು, ಫಿಸಿಕ್ಸ್ ಇರ್ಬೋದು, ಡಿಫ್ರೆಂಟ್ ಇರ್ತದೆ. ನಾನು ಶಿವಮೊಗ್ಗದಿಂದ ಬಂದು ಭದ್ರಾವತಿಯಲ್ಲಿ 1 ವರ್ಷ ಓದಿ ಬೆಂಗಳೂರಿಗೆ ಬಂದು ಇಲ್ಲಿ ಒಂದೇ ಸತಿಗೆ ಭಾವನೆಗಳು ಹೆದರ್ಕೊಳ್ತೀವಿ ನಾವು. ಯಾಕೆಂದರೆ ಶಿವಮೊಗ್ಗದಿಂದ ಈಗ ಯಾರೇ ಬಂದ್ರೂ, ಈಗ ನೀವು ಚಿಕ್ಕಮಂಗ್ಳೂರವರು, ಒಂದೇ ಸತಿಗೆ ಬೆಂಗಳೂರಿಗೆ ಬಂದಾಗ ನೀವು ಯಾವತ್ತೋ ಒಂದು ದಿವಸ ಏನಪ್ಪ ಇದು ಹೆಂಗೆ ಇಲ್ಲಿ ನಮ್ಮ ಬದುಕು ಅಂತೇಳಿ, ಆ ಥರ ನಮಗೆ ವೈಯಕ್ತಿಕವಾಗಿ ಅನಿಸ್ಲಿಲ್ಲ ಅಂದ್ರೂ ಓದೋದಲ್ಲಿ ಏನು ಭಾಳ ನಾವೇನು ಬ್ರೈಟ್ ಸ್ಟೂಡೆಂಟ್ಸ್ ಅಂತ ಹೇಳಲ್ಲ. ಬಟ್ ಫೆಸಿಲಿಟಿನ ನಮಗೆ ಇಂಥ ಒಂದು ಮಾಹಿತಿ ಎಲ್ಲ ಸಿಗ್ತಾ ಇರಲಿಲ್ಲ ಅಂತೇಳಿ ಅನಿಸುತ್ತೆ ನಮಗೆ. ಆದರೆ ಇದೆಲ್ಲದು ಕೂಡ ಉಪಯೋಗ ಮಾಡ್ಕೋಬೇಕು ಮಕ್ಕಳು, ಆವಾಗ ಅರ್ಥ ಬರ್ತದೆ. ಅದು ಒಳ್ಳೇದಾಗಲಿ ಮಕ್ಕಳಿಗೆ. ಯಾಕೆಂದರೆ ನಾವು ಈಗ ನಾನೇನು ಪಾಠ ಹೇಳ್ಕೊಡೋದಿಲ್ಲ, ಆದರೆ ಮಕ್ಕಳಿಗೆ ನಮ್ಮ ಇಲಾಖೆಯಿಂದ ಒಳ್ಳೇದಾಗುತ್ತೆ ಅಂತ ಹೇಳಿದರೆ ಅದನ್ನು ನಾನು ಕೂಡ ನನ್ನ ಇಲಾಖೆಯಲ್ಲಿ ಭಾಳ ಪ್ರಾಮಾಣಿಕವಾಗಿ ಮನೆ ಸಿದ್ದರಾಮಯ್ಯವರು ನನ್ನ ಮೇಲೆ ವಿಶ್ವಾಸ ಇಟ್ಟು, ಯಾಕೆಂದರೆ ಬಹಳ ದೊಡ್ಡ ಇಲಾಖೆ, 38% ಇಡೀ ರಾಜ್ಯದ ಒಂದು ಸರ್ಕಾರದ ಇಲಾಖೆ ಎಲ್ಲಿದೆ ಅಂದರೆ ನನ್ನ ಇಲಾಖೆಯಲ್ಲಿದೆ. ಟೀಚರ್ಸ್ ಇದ್ದಾರೆ, ಮಕ್ಕಳಿದ್ದಾರೆ, 56,000 ಶಾಲೆಗಳು ಇನ್ಕ್ಲೂಡಿಂಗ್ ಅನುದಾನಿತ ಶಾಲೆ, ಭಾಳ ದೊಡ್ಡ ಮಟ್ಟದಲ್ಲಿ. ಇವರೇ ಇಲ್ಲಿಗೆ ಬರೋದು, ನಿಮ್ಮಲ್ಲಿ ಬರೋದೇ ಇವರು.
ಸೊ ಅವ್ರನ್ನ ತಯಾರಿ ಮಾಡ್ತಕ್ಕಂಥ ಜವಾಬ್ದಾರಿ ನಂಗೆ ಕೊಟ್ಟಿದ್ದಾರೆ. ಅದನ್ನು ಒಳ್ಳೆ ರೀತಿಯಲ್ಲಿ ತಯಾರಿ ಮಾಡ್ತೀನಿ. ನಾನು ಇಷ್ಟ ಹೇಳೋದು, ಈ ದೇಶದ ಆಸ್ತಿ ಎಂದರೆ ಸಂಪತ್ತಲ್ಲ, ಅದು ನಮ್ಮ ಏನು ಸಿಟಿಸನ್ಸ್ ಅಂದರೆ ನಾವೇನು ಒಬ್ಬ ವ್ಯಕ್ತಿಯನ್ನು ಒಂದು ಮೇಲ್ಮಟ್ಟಕ್ಕೆ ತಗೊಂಡು ಬರ್ತೀವಿ, ಒಂದು ಮಗುನ ಒಳ್ಳೆ ಪ್ರಜೆಯಾಗಿ ಬೆಳೆಸ್ತೀವಿ, ಆ ಪ್ರಜೆನೇ ದೊಡ್ಡ ಆಸ್ತಿ. ಒಳ್ಳೆ ಪ್ರಜೆ ಆಗಲಿ, ಅದಕ್ಕೆ ಎಲ್ಲರೂ ಕೂಡ ಸರ್ಕಾರದಿಂದನೂ ನಾವು ರೆಡಿ ಇದ್ದೀವಿ. TV9 ಅಂತ ನಿಮ್ಮಂಥ ಮಾಧ್ಯಮದವರು ಕೂಡ ಭಾಳ ದೊಡ್ಡ ಹೆಜ್ಜೆಯನ್ನು ಹಾಕಿದಿರಿ. ಅದಕ್ಕೆ ಭಾಳ ಬೇರೆಯವರು ಕೂಡ ಕೈ ಜೋಡಿಸಿದ್ದಾರೆ ಇನ್ಸ್ಟಿಟ್ಯೂಷನ್ಸು. ಇನ್ನು ಉಳಿದಿರೋದೇನು ಅಂದರೆ ಮಕ್ಕಳು ಇದನ್ನು ಉಪಯೋಗ ತಗೊಂಡು ಈ ದೇಶದ ಒಳ್ಳೆ ಪ್ರಜೆ ಆಗಲಿಕ್ಕೆ ಮತ್ತು ಅವ್ರ ಭವಿಷ್ಯಕ್ಕೆ ಒಳ್ಳೆಯದಾಗಲಿಕ್ಕೆ ನಾನು ಅವರಿಗೆ ದೇವರಲ್ಲೂ ಕೂಡ ಪ್ರಾರ್ಥನೆ ಮಾಡ್ತೀನಿ, ಅವ್ರಿಗೆ ಶುಭವನ್ನು ಕೂಡ ಕೋರಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಈ ಪಯಣಕ್ಕೂ ಕೂಡ ಒಳ್ಳೆಯದಾಗಲಿ, ಸಚಿವರಾಗಿ ಇನ್ನಷ್ಟು ಸಾಧನೆಗಳನ್ನು ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಸೊ ಇದಾಗಿತ್ತು ಶಿಕ್ಷಣ ಸಚಿವರ ಮಾತು. ಕ್ಯಾಮರಾ ಪರ್ಸನ್ ರಾಜು ಜೊತೆ ಅವಿನಾಶಿ, 1 TV9 ಬೆಂಗಳೂರು.